ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಲ್ಲಿರುವಂತ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮತ್ತೊಂದು ಬಿಗ್ ನ್ಯೂಸ್ ಇದು. ಪ್ರಜ್ವಲ್ ಬ್ಯಾರಕ್ ನಲ್ಲಿ ಸಿಕ್ಕ ಮೊಬೈಲ್ ನಲ್ಲಿ ನಿಜಕ್ಕೂ ಇರೋದಾದ್ರೂ ಏನು ಗೊತ್ತಾ? ತನಿಖೆ ವೇಳೆ ಪ್ರಜ್ವಲ್ಗೆ ಸಂಬಂಧಪಟ್ಟ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ಮೊಬೈಲ್ ಸೀಕ್ರೆಟ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ತನಿಖೆ ವೇಳೆ ಪ್ರಜ್ವಲ್ಗೆ ಸಂಬಂಧಪಟ್ಟ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಪ್ರಜ್ವಲ್ ರೇವಣ್ಣ ಯಾರ್ಯಾರ ಜೊತೆ ಮಾತಾಡಿದ್ದಾನೆ ಗೊತ್ತಾ? ಜೈಲಲ್ಲಿ ಕೂತು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ಮೊಬೈಲ್ ಸೀಕ್ರೆಟ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಯಾರ್ಯಾರ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದು ಗೊತ್ತಾ? ಪ್ರಜ್ವಲ್ ಬ್ಯಾರಕ್ ನಲ್ಲಿ ಸಿಕ್ಕ ಮೊಬೈಲ್ ನಲ್ಲಿ ನಿಜಕ್ಕೂ ಇರೋದೆಲ್ಲ ಏನು? ಯಾರ ಜೊತೆಗೆ ಮಾತನಾಡ್ತಾ ಇದ್ರು? ಮೊಬೈಲ್ ನಲ್ಲಿ ಏನೆಲ್ಲ ಪತ್ತೆಯಾಗಿದೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಯಾರ ಜೊತೆಗೆ ಜೈಲ್ನಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ರು? ಈಗ ರಿಲೀಸ್ ಆಗಿರುವಂತ ವಿಡಿಯೋ ಏನಿದೆ, ಆ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಯಾರ ಜೊತೆಗೆ ಮಾತನಾಡ್ತಾ ಇದ್ದಿದ್ದು ಅದು ಅಷ್ಟೇ ಅಲ್ಲ, ಹಗಲು ರಾತ್ರಿ ಮೊಬೈಲ್ ಹಿಡ್ಕೊಂಡೇ ಇರ್ತಿದ್ರು ಅಂತ ಹೇಳ್ತಿದ್ದಾರಲ್ಲ, ಯಾರ ಜೊತೆಗೆ ಮಾತನಾಡ್ತಿದ್ರು? ಹಾಗಾದ್ರೆ ತಂದೆ ತಾಯಿ ಗರ್ಲ್ ಫ್ರೆಂಡ್ಗೆ ಮಾತ್ರವಲ್ಲ, ಇತರರಿಗೂ ಕರೆ ಮಾಡಿರುವ ಶಂಕೆ. ಪ್ರಕರಣದ ಸಾಕ್ಷಿಗಳಿಗೂ ಬೆದರಿಕೆ ಹಾಕಿರುವ ಸಾಧ್ಯತೆಯೂ ಇದೆ. ಇನ್ನು ಎರಡನೇ ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳಿಗೆ ಕರೆ ಮಾಡಿದ್ರ ಹಾಗಾದ್ರೆ ಪ್ರಜ್ವಲ್? ತಂದೆ ತಾಯಿ ಜೊತೆಗೆ ಮಾತ್ರ ಮಾತನಾಡಿಲ್ಲ, ಗರ್ಲ್ ಫ್ರೆಂಡ್ಗೂ ಕೂಡ ಫೋನ್ ಮಾಡಿ ಮಾತನಾಡಿರೋ ಸಾಧ್ಯತೆ. ಇತರರು ಅಂತ ಬಂದ್ರೆ ಎರಡನೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಯತ್ನ ನಡೆದಿತ್ತಾ ಎಂಬ ಅನುಮಾನ ಹುಟ್ಕೊಂಡಿದೆ. ಡೈರಿಯಲ್ಲಿರುವಂತ ಮೊಬೈಲ್ ನಂಬರ್ಗಳ ಬಗ್ಗೆನೂ ಕೂಡ ಪೊಲೀಸರಿಂದ ಮಾಹಿತಿ ಕಲೆ ಹಾಕಲಾಗಿದೆ. ಯಾರ್ಯಾರಿಗೆ ಕರೆ ಮಾಡಲಾಗಿದೆ, ಕರೆಗಳ ಉದ್ದೇಶವೇನು ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ಸಿಐಡಿಯಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಎರಡನೇ ಅತ್ಯಾಚಾರ ಪ್ರಕರಣದ ಟ್ರಯಲ್ ಈಗಾಗಲೇ 80% ಪೂರ್ತಿಯಾಗಿದೆ. ಸಾಕ್ಷಿಗಳಿಗೆ ಕರೆ ಮಾಡಿರೋದು ದೃಢವಾದ್ರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತೆ. ಜೈಲಿನಿಂದಲೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಜ್ವಲ್ ರೇವಣ್ಣ ಯತ್ನಿಸಿದ್ರಾ ಅನ್ನುವಂತ ಆಂಗಲ್ ನಲ್ಲೂ ಕೂಡ ತನಿಖೆ ಶುರುವಾಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಜೈಲಿನಿಂದಲೇ ಈ ಎರಡನೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದೇ ಆದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಮಾಹಿತಿ, ಸ್ಫೋಟಕ ವಿಚಾರಗಳು ಪತ್ತೆಯಾಗ್ತಾ ಇದೆ. ಸದ್ಯಕ್ಕೆ ತನಿಖೆಯಲ್ಲಿ ಏನೆಲ್ಲ ಬಯಲಾಗಿದೆ, ಯಾರ್ಯಾರ ಜೊತೆಗೆ ಪ್ರಜ್ವಲ್ ಮಾತನಾಡಿರೋದು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಸೋಕೆ 4 ದಿನಗಳ ಹಿಂದೆ ಸಿಸಿಬಿ ಪೊಲೀಸರು ಪರಪ್ಪನಗರ ಜೈಲ್ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಂಥ ಬ್ಯಾರಕ್ನಲ್ಲಿ ಪರಿಶೀಲನೆ ಮಾಡಿದಾಗ ಆತ ಮೊಬೈಲ್ ಬಳಕೆ ಮಾಡ್ತಾ ಇದ್ದ, ಜೊತೆಗೆ ಪೆನ್ ಡ್ರೈವ್ ಇತ್ತು, ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ಎಲ್ಲವೂ ಸಹ ಇತ್ತು. ಆದರೆ ಮೊಬೈಲ್ ಪಾಸ್ವರ್ಡನ್ನು ಆತ ಕೊಡೋದಕ್ಕೆ ನಿರಾಕರಿಸಿದ. ಹಾಗಾಗಿ ಮೊಬೈಲನ್ನು ಸೀಸ್ ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಆ ಒಂದು ಪಾಸ್ವರ್ಡನ್ನು ಕ್ರ್ಯಾಶ್ ಮಾಡೋದಕ್ಕೆ ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆ ಒಂದು ಪಾಸ್ವರ್ಡನ್ನು ತೆಗೆದಂಥ ಬಳಿಕ, ಓಪನ್ ಮಾಡಿದಂಥ ಬಳಿಕ ಮೊಬೈಲ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ಏನೆಲ್ಲ ಸೀಕ್ರೆಟ್ಸ್ ಇದೆ ಅವೆಲ್ಲವೂ ಸಹ ರಿಟ್ರೀವ್ ಮಾಡುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಸಿಕ್ಕಂಥ ಒಂದು ಡೈರಿ, ಆ ಡೈರಿಯಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳಿದ್ದಾವೆ. ಅದರಲ್ಲಿ
ಅವರ ತಂದೆ ತಾಯಿ ಏನು ಪ್ರಜ್ವಲ್ ರೇವಣ್ಣ ಅವರ ತಂದೆದಂಥ ಭವಾನಿ ಮತ್ತು ರೇವಣ್ಣ ಅವರ ನಂಬರ್ ಇದೆ, ಜೊತೆಗೆ ಅವರ ಗೆಳತಿಯ ನಂಬರು ಸಹ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅವರ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ವಕೀಲರ ನಂಬರ್ ಇದೆ. ಮತ್ತಷ್ಟು ಮುಂದುವರೆದಾಗೆ ಇವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳ ನಂಬರ್ಗಳನ್ನು ಆ ಡೈರಿಯಲ್ಲಿ ಬರ್ಕೊಂಡಿದ್ದ ಅಂತಕ್ಕಂಥ ಮಾಹಿತಿ ಈಗ ಪರಪ್ಪನಗರ ಪೊಲೀಸರ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಇಲ್ಲಿ ಈಗ ವಿಡಿಯೋ ಮಾತಾಡ್ತಕ್ಕಂಥದ್ದು, ಫೋನ್ನಲ್ಲಿ ಮಾತಾಡ್ತಕ್ಕಂಥ ವಿಡಿಯೋವನ್ನು ನೋಡೋದಾದರೆ 2024ರಲ್ಲಿ ಮಾತನಾಡಿರ್ತಕ್ಕಂಥ ವಿಡಿಯೋ ಅಂತಕ್ಕಂಥದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದರೆ ಈ ಪ್ರಕರಣ ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಅಥವಾ ಮೊಬೈಲನ್ನು ಬಳಸಿ ಅವರಿಗೆ ಬೆದರಿಕೆ ಹಾಕಿರಬಹುದು ಅಂತಕ್ಕಂಥ ಒಂದು ಸಾಧ್ಯತೆಗಳು ಇದಾವೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ಅದು ಡೈರಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಸಾಕ್ಷಿಗಳ ನಂಬರ್ಗೆ ಫೋನ್ ಮಾಡಿ ನಿಮಗೆ ಯಾವುದಾದ್ರೂ ಬೆದರಿಕೆ ಅಥವಾ ಪ್ರಜ್ವಲ್ ರೇವಣ್ಣನಿಂದ ನೇರವಾಗಿ ಬೆದರಿಕೆ ಬಂದಿದೆಯಾ ಅಥವಾ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಾಯಕರು ಯಾರಾದರೂ ಆಮಿಷೆ ಅಥವಾ ಬೆದರಿಕೆಯನ್ನು ಒಡ್ಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಪರಪ್ಪನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನು ಈಗಾಗಲೇ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಿರತಕ್ಕಂಥದ್ದು, ಮತ್ತೊಂದು ಪ್ರಕರಣ CIDಯಲ್ಲಿ ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ 80% ಟ್ರಯಲ್ನ ಪ್ರಕ್ರಿಯೆ ಮುಗಿದಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಈತ ಏನಾದರೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದು ಸಾಬೀತಾದರೆ ಮತ್ತಷ್ಟು ಆತನ ಮೇಲೆ ಇರ್ತಕ್ಕಂಥ ಆರೋಪಗಳಿಗೆ ಅದು ಬಲವಾದಂಥ ಸಾಕ್ಷಿಗಳು ಸಿಕ್ಕಾಗುತ್ತೆ. ಇನ್ನು ಮುಂದಿನ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದರೂ ಜಾಮೀನು ಕೋರಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನು ತಿರಸ್ಕರಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗ ಏನು ಪ್ರಜ್ವಲ್ ರೇವಣ್ಣ ಬಳಕೆ ಮಾಡ್ತಾ ಇದ್ದಂಥ ಫೋನ್ ಇರ್ಬೋದು, ಆ ಫೋನನ್ನು ಅಲ್ಲಿ ಇದ್ದಂಥ ಸಿಮ್ಮು ಆಂಧ್ರ ಮೂಲದ ಸಿಮ್ ಆಗಿದೆ, ಆಂಧ್ರ ರಿಜಿಸ್ಟ್ರೇಷನ್ ಸಿಮ್ ಆಗಿರ್ತಕ್ಕಂಥದ್ದು. ಅದನ್ನು ಇವ್ರಿಗೆ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯಲ್ಲಿದ್ದ, ಆ ವ್ಯಕ್ತಿ ಯಾರು, ಆ ಸಂದರ್ಭದಲ್ಲಿ ಆತನ ಬಳಿಯೂ ಸಹ ಒಂದು ಫೋನ್ ಇರಬೇಕು. ಈ ಎಲ್ಲ ಆಯಾಮಗಳಲ್ಲಿ ಅದನ್ನು ಪತ್ತೆ ಹಚ್ಚೋದಕ್ಕೆ 2024ರಲ್ಲಿ ಯಾವ ಸಮಯದಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಯಿತು, ಆ ಒಂದು ಟವರ್ ಡಂಪನ್ನು ಜೊತೆಗೆ ಒಂದು CDR ಲಿಸ್ಟನ್ನು ತೆಗೆಯೋದಕ್ಕೆ ಈಗ ಪರಪ್ಪನಗರ ಪೊಲೀಸರು ಮುಂದಾಗಿದ್ದಾರೆ. ಬೇಕಾದಂಥ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಪತ್ರವನ್ನು ಸಹ ಬರೆದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಈ ಒಂದು ಆ ಡೈರಿಲಿರ್ತಕ್ಕಂಥ ಸಾಕ್ಷಿಗಳ ನಂಬರಿಗೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿರ್ಬೋದು ಅನ್ನೋದ್ರ ಬಗ್ಗೆ ಆಯಾಮದಲ್ಲೂ ಸಹ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ವೇಳೆ ಅದು ಸಾಬೀತಾದರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾನೂನು ಹೋರಾಟದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಇದ್ದಾವೆ. ಸೌಖ್ಯ ಮಂಜುನಾಥ್, ಈಗ ಮೊದಲನೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿ ಆಗಿರುವಂತಹ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದು, ಆ ಶಿಕ್ಷೆಯಲ್ಲಿನೇ ಈಗ ಅವ್ರು ಜೈಲಲ್ಲಿರೋದು. ಬಟ್ ಈಗ ಇವೆಲ್ಲವೂ ಕೂಡ ಸಾಬೀತಾದ್ರೆ ಎರಡನೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಿರ್ಬೋದು, ಅಥವಾ ಅವ್ರು ಕಾಲ್ ಮಾಡಿ ಮಾತನಾಡಿದ್ದಾರೆ ಸಾಕ್ಷಿಗಳೊಂದಿಗೆ, ಅಥವಾ ಬೇರೆಯವರ ಮೂಲಕ ಬೆದರಿಕೆ ಹಾಕ್ಸಿದ್ದಾರೆ ಅನ್ನೋದೇನಾದ್ರೂ ಸಾಬೀತಾದ್ರೆ ಇನ್ನೇನು ಶಿಕ್ಷೆ ಪ್ರಕಟ ಆಗುತ್ತೆ? ಯಾಕೆಂದ್ರೆ ಜೀವಾವಧಿ ಶಿಕ್ಷೆನೇ ದೊಡ್ಡ ಶಿಕ್ಷೆ, ಅದನ್ನ ಬಿಟ್ರೆ ಮರಣದಂಡನೆ. ಹಾಗಾಗಿ ಇನ್ನೇನು ಆಗ್ಬಹುದು, ಯಾವ ಸೆಕ್ಷನ್ಗಳು ಇಲ್ಲಿ ಅಟ್ರಾಕ್ಟ್ ಆಗುತ್ತೆ ಅಂತ? ಸೋಕೆ ಎರಡೂ ಪ್ರಕರಣಗಳು ಆತನ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು ಒಂದು ಅತ್ಯಾಚಾರ ಪ್ರಕರಣ. ಆದರೆ ಎರಡನೇ ಪ್ರಕರಣದಲ್ಲಿ ಗನ್ ಪಾಯಿಂಟಲ್ಲಿ ಒಬ್ಬ ಮಹಿಳೆಯನ್ನು ಬೆದರಿಸಿ ಅತ್ಯಾಚಾರವನ್ನು ಎಸಗಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಿರ್ತಕ್ಕ ಆ ಪ್ರಕರಣವನ್ನು ಮೊದಲಿಗೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡೋಕೆ ಹೋಗ್ತಾರೆ. ಆದರೆ ಅಲ್ಲಿ ಸ್ಥಳೀಯ ಪೊಲೀಸರ ಒಂದು ಪ್ರಭಾವವನ್ನು ಬೀರಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಲ್ಲಿ ದೂರು ದಾಖಲಾಗೋದಿಲ್ಲ. ನೇರವಾಗಿ ಆ ಸಂತ್ರಸ್ತೆ ಬಂದು CID ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಾ ಇದೆ. ಅದರಲ್ಲಿ ನಾನು ಆಗಲೇ ಹೇಳಿದಾಗ 80% ಟ್ರಯಲ್ ಮುಗಿದಿರ್ತಕ್ಕಂಥದ್ದು. ಐ ವಿಟ್ನೆಸ್ ಇರ್ಬೋದು, ಬೇರೆ ಬೇರೆ ಸಾಕ್ಷಿಗಳು ಆಕೆಯ ಮೇಲೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅವೆಲ್ಲವನ್ನು ಕೋರ್ಟ್ನ ನಮ್ಮ ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟಿ ಸವಾಲು ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲವೂ ಸಹ ಆಗಿದೆ. ಈಗ ಆ ಪ್ರಕರಣದಲ್ಲಿ ಏನಾದರೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಅಥವಾ ಏನಾದರೂ ಆಮಿಷ ಒಡ್ಡಿ ಈತನ ವಿರುದ್ಧ ಇದ್ದಂಥ ಸಾಕ್ಷಿಗಳಿಗೆ ಪ್ರತಿಕೂಲ ಸಾಕ್ಷಿಯನ್ನಾಗಿ ಏನಾದರೂ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರೆ ಆ ಸಂಬಂಧಪಟ್ಟಂತೆ ಏನು ಖುಲಾಸೆ ಆಗುವಂಥ ಸಾಧ್ಯತೆಗಳಿದ್ರೂ ಸಹ ಎರಡನೇ ಪ್ರಕರಣದಲ್ಲಿ ಈ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಅಥವಾ ಯಾವುದಾದ್ರು ಆಮಿಷ ಒಡ್ಡಿರ್ತಕ್ಕಂಥ ಆರೋಪಗಳು ಸಾಬೀತಾಗ ಈ ಒಂದು ಖುಲಾಸೆ ಆಗುವಂಥ ಸಾಧ್ಯತೆ ಇದ್ದು ಅದನ್ನೆಲ್ಲ ಪರಿಗಣನೆ ಮಾಡಿ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯವಾಗಿ ಏನಾದರೂ ಆಮಿಷ ತೋರಿಸಿ ಲಕ್ಕೆಯನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡೋದು ಪ್ರತ್ಯೇಕವಾಗುತ್ತೆ. ಮತ್ತೊಂದು ಕಡೆ ಗನ್ನನ್ನು ತೋರಿಸಿ ಗನ್ ಪಾಯಿಂಟಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿರ್ತಕ್ಕಂಥ ತುಂಬ ಗಂಭೀರವಾದಂಥ ಆರೋಪ.
ಹಾಗಾಗಿ ಅದರಲ್ಲಿ ಸಾಕ್ಷಿಗಳಿಗೂ ಬೆದರಿಕೆ ಹಾಕಿರ್ತಕ್ಕಂಥದ್ದು ಅಥವಾ ಅವ್ರಿಗೆ ಏನಾದರೂ ಹಣದ ಆಮಿಷ ತೋರಿಸಿ ಪ್ರತಿಕೂಲ ಸಾಕ್ಷಿಯನ್ನಾಗಿ ಮಾಡಿಕೊಂಡಿದ್ರೆ ಈ ಪ್ರಕರಣದಲ್ಲಿ ಅವೆಲ್ಲವನ್ನು ಸಹ ಪರಿಗಣಿಸಲಾಗುತ್ತೆ. ಈ ಪ್ರಕರಣದಲ್ಲೂ ಅದೇ ರೀತಿಯಾದಂಥ ಶಿಕ್ಷೆ ಪ್ರಮಾಣ ನಿಗದಿಪಡಿಸಲಾಗುತ್ತೆ. ಮುಂದೆ ನೋಡಬೇಕು ಈಗ ಏನು ಮುಂದಿನ ಟ್ರಯಲ್ ಬರ್ತಕ್ಕಂಥ ಸೋಮವಾರ ಇನ್ನು 2 ದಿನಗಳ ನಂತರ ಮತ್ತೆ ಈ ವಿಚಾರಣೆ ಟ್ರಯಲ್ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ SPP ಅವರು ಈ ಅಂಶಗಳನ್ನು ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂಥ ಒಂದು ವಾದವನ್ನು ಮಂಡಿಸೋದಕ್ಕೂ ಸಹ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.